ಕ್ರಿಕೆಟ್ ಸುದ್ದಿಗಳ ಅದರಲ್ಲೂ IPL ನ ಹೈಲೈಟ್ IPL ಡಗ್ಔಟ್ಗೆ ಸ್ವಾಗತ. ಸೊ IPL ಡಗ್ಔಟ್ ನಲ್ಲಿ ಇವತ್ತಿನ ಹೈಲೈಟ್ ಇರುವಂತದ್ದು GT ವರ್ಸಸ್ ಪಂಜಾಬ್ ಕಿಂಗ್ಸ್ ಪಂದ್ಯ ಹೇಗಿತ್ತು ಅನ್ನೋದು. ಒನ್ಸ್ ಅಗೇನ್ ಎಲ್ರಿಗೂ ಕೂಡ ಒನ್ ಇಂಡಿಯಾ ಕನ್ನಡದ IPL ಡಗ್ಔಟ್ಗೆ ಸ್ವಾಗತ. ಗುಜರಾತ್ ಟೈಟನ್ಸ್ ವರ್ಸಸ್ ಪಂಜಾಬ್ ಕಿಂಗ್ಸ್ 5ನೇ ಪಂದ್ಯವನ್ನ ಹೋಸ್ಟ್ ಮಾಡಿದ್ದು ಅಹಮದಾಬಾದ್ ಅಂದ್ರೆ ಗುಜರಾತ್ನ ಹೋಮ್ ಗ್ರೌಂಡ್ ನಲ್ಲಿ ಮೊದಲು ಬ್ಯಾಟಿಂಗ್ ಅನ್ನ ಆಯ್ದುಕೊಂಡಿದ್ದು ಶುಭ್ಮನ್ ಗಿಲ್ ಫೀಲ್ಡಿಂಗ್ ಅನ್ನು ಆಯ್ದುಕೊಂಡ್ರು. ಬ್ಯಾಟಿಂಗ್ ಸಿಕ್ಕಿದ್ದು ಪಂಜಾಬ್ ಕಿಂಗ್ಸ್ ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ 200 ಕ್ರಾಸ್ ಮಾಡ್ತಾರೋ ಇಲ್ವೋ ಅನ್ನುವಂತ ಡೌಟ್ಗಳಿತ್ತು. ಆದ್ರೆ ಅದನ್ನ ಯಾವುದೇ ಕಾರಣದಲ್ಲೂ ಡೌಟ್ ಬರದಿದ್ದಾಗೆ ಬ್ಯಾಟ್ ಮಾಡಿದ್ರು. ಪಂಜಾಬ್ ಕಿಂಗ್ಸ್ ಆರಂಭದಿಂದಾನೆ ಪ್ರಿಯಾಂಶ್ ಆರ್ಯ ಓಪನಿಂಗ್ ಅಲ್ಲಿ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಎಲ್ಲೋ 50 ಹೊಡೆಯೋಲ್ಲಿ ಎಡವಿದ್ರು ಬಿಟ್ರೆ ಅದಾದ ನಂತರ ಬಂದಂತ ಶ್ರೇಯಸ್ ಅಯ್ಯರ್ ಇದ್ರಲ್ಲ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸ್ಬಿಟ್ರು. 4-6ಗಳ ಸುರಿಮಳೆ ಆಗ್ತಾ ಹೋಯ್ತು. ಹಾಗಾಗಿ ಸ್ಕೋರ್ 200+ ಆಗೋದಕ್ಕೆ ಸಾಧ್ಯ ಆಯ್ತು. ಸೊ ಇಲ್ಲಿ ಶ್ರೇಯಸ್ ಅಯ್ಯರ್ 97 ರನ್ ಅನ್ನ ಹೊಡೆದು ಸೆಂಚುರಿ ಮಾಡ್ಬೋದಾಗಿತ್ತು. ಹಾಗೆ ನೋಡಿದ್ರೆ 18ನೇ ಓವರ್ನಲ್ಲೇ 97 ಹೊಡ್ಕೊಂಡು ನಾನ್ ಸ್ಟ್ರೈಕ್ ಅಲ್ಲಿ ಇದ್ರು. ಆದ್ರೆ ಶಶಾಂಕ್ ಸಿಂಗ್ 4 ಸಿಕ್ಸರ್ಗಳ ಸುರಿಮಳೆನೇನು ಮಾಡ್ತಾ ಇದ್ರು. ಅದನ್ನ ನೋಡ್ತಾ ನಿಂತ್ಕೊಂಡ್ರು ಶ್ರೇಯಸ್ ಅಯ್ಯರ್. ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಸೆಲ್ಫ್ಲೆಸ್ ಪ್ಲೇಯರ್ ಶ್ರೇಯಸ್ ಅಯ್ಯರ್ ಅಂತ ಹೇಳ್ತಾ ಇದ್ದಾರೆ. ಸೆಂಚುರಿನ ಆರಾಮಾಗಿ ಮಾಡ್ಕೋಬೋದಾಗಿತ್ತು. ಆದ್ರೆ ಶಶಾಂಕ್ ಸಿಂಗ್ಗೆ ಎನ್ಕರೇಜ್ ಮಾಡಿದ್ರು, ನೀನು ಹೊಡಿತಾ ಇರು ಅಂತ. ಹಾಗಾಗಿ 20ನೇ ಓವರ್ಲಿ 23 ರನ್ ಬರುತ್ತೆ. ಇದು ಪಂಜಾಬ್ ಕಿಂಗ್ಸ್ ನ ಸ್ಕೋರ್ ಅನ್ನ ಯಾವ ಲೆವೆಲ್ಗೆ ತಗೊಂಡು ಹೋಗುತ್ತೆ ಅಂತ ಹೇಳಿದ್ರೆ 243ವರೆಗೂ ತಗೊಂಡೋಗುತ್ತೆ. ಯಾವ ಪಂಜಾಬ್ ಕಿಂಗ್ಸ್ ಪ್ರತಿ ಬಾರಿ ಈ IPL ಪಾಯಿಂಟ್ಸ್ ಟೇಬಲ್ ಅಲ್ಲಿ ಡೌನ್ ಅಲ್ಲಿ ಇರ್ತಾ ಇತ್ತು, ಈ ಬಾರಿ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಕಳೆದ ಬಾರಿ KKR ಅನ್ನು ಚಾಂಪಿಯನ್ ಮಾಡಿದಂತ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಯಲ್ಲಿ ಮೊದಲ ಪಂದ್ಯದಲ್ಲೇ ಟಾಪ್ಗೆ ಹೋಗ್ತಾ ಇದೆ. ಹಾಗಾಗಿ ಟೇಬಲ್ ಟಾಪರ್ ಆಗಿರ್ತಾರೆ ಪಂಜಾಬ್ ಕಿಂಗ್ಸ್. ಬರುವ ದಿನಗಳಲ್ಲಿ ಕೂಡ ಈ ಸಾರಿ ಪ್ಲೇ ಆಫ್ಸ್ಗೆ ಎಂಟ್ರಿ ಕೊಡಬಹುದು ಅನ್ನೋ ರೀತಿಯಲ್ಲಿ ಟೀಮ್ ಅನಿಸ್ತಾ ಇದೆ. ಇದರ ಹಿಂದೆ ಇರೋದು ಯಾರು ಅಂತ ಕೂಡ ಹೇಳ್ತೀನಿ. ಆದ್ರೆ ಟೋಟಲ್ ಫಸ್ಟ್ಗೆ ಈ ಮ್ಯಾಚ್ನ ಸಮರಿಯನ್ನ ಹೇಳೋದಾದ್ರೆ, ಮ್ಯಾಚ್ನ ಸಮರಿಯಲ್ಲಿ ಬಹಳ ಮುಖ್ಯವಾಗಿ ಶ್ರೇಯಸ್ ಅಯ್ಯರ್ 97 ರನ್ ಅನ್ನ ಗಳಿಸಿದ್ರು. ಅದು ಕೂಡ ಸ್ಟ್ರೈಕ್ ರೇಟ್ ಎಷ್ಟಿತ್ತು, 200 ಸ್ಟ್ರೈಕ್ ರೇಟ್ ಹತ್ತತ್ರದಲ್ಲಿ ಗಳಿಸಿದ್ದಾಗಿರ್ಬೋದು. ಅದರ ನಂತರ ಬಂದಂತ ಪಂಜಾಬ್ ಕಿಂಗ್ಸ್ ಭರವಸೆ ಇಟ್ಟಿದ್ದಂತ ಒನ್ ಅಂಡ್ ಓನ್ಲಿ ಶಶಾಂಕ್ ಸಿಂಗ್ ಎಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಅಂದ್ರೆ, ಅವ್ರಿಗೆ ಸಿಕ್ಕಂತ ಕೆಲವು ಚೆಂಡುಗಳಲ್ಲಿ 50 ಹತ್ರ ಹೋದ್ರು. ಇನ್ನೇನು 50 ಹೊಡೆಯೋದೊಂದು ಬಾಕಿ ಇತ್ತು. ಅಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡ್ಕೊಂಡು ಹೋದ್ರು. ಶಶಾಂಕ್ ಸಿಂಗ್ ಹಾಗೆ ಶ್ರೇಯಸ್ ಅಯ್ಯರ್ ಇಬ್ರು ಲಾಸ್ಟ್ 5 ಓವರ್ಗಳನ್ನ ಚಿಂದಿ ಉಡಾಯಿಸಿದ್ರು ಅಂತ ಹೇಳ್ಬೋದು. ಹಾಗಾಗಿ ಸ್ಕೋರ್ 243 ತಲುಪ್ತು. ಯಾವ SRH ಮಾತ್ರ 230, 40, 50, 60 ಹೋಗ್ತಾರೆ ಅನ್ಕೊಂಡಿದ್ದು. ಈಗ ಪಂಜಾಬ್ ಕಿಂಗ್ಸ್ ಕೂಡ ಹೇಳ್ತಾ ಇದೆ ನಾವು 250, 300 ವರೆಗೂ ಹೋಗ್ತೀವಿ ಅಂತ. ಇದು ಒಂದು ದೊಡ್ಡ ಬಿಗ್ ಟೋಟಲ್ ಅನ್ನ ಸೆಟ್ ಮಾಡ್ತು GT ಮುಂದೆ. ಆದ್ರೆ GT ಯಾವುದೇ ರೀತಿ ಅಂದ್ರೆ ಟೆನ್ಷನ್ ಇಲ್ದೇನೆ GT ಹೋಮ್ ಗ್ರೌಂಡ್ ಅಲ್ಲಿ ಬ್ಯಾಟ್ ಗಿಳಿತು. ಶುಭ್ಮನ್ ಗಿಲ್ ಇದ್ರು. ಶುಭ್ಮನ್ ಗಿಲ್ ಅದ್ಭುತವಾದ ಓಪನಿಂಗ್ ಕೊಡ್ತಾರೆ. ಅವರು ಕೂಡ ಶ್ರೇಯಸ್ ಅಯ್ಯರ್ ತರ ಕ್ಯಾಪ್ಟನ್ ಆಟ ಆಡ್ತಾರೆ ಅನ್ಕೊಂಡ್ರೆ ಅವ್ರು 33ಕ್ಕೇನೆ ಔಟ್ ಆಗಿ ಹೋದ್ರು. ಸೊ ಇಲ್ಲಿ ಸಾಯಿ ಸುದರ್ಶನ್ GTಗೆ ಕಳೆದ ಸೀಸನ್ ಇಂದ ಸಾಯಿ ಸುದರ್ಶನ್ ಎಷ್ಟು ಕನ್ಸಿಸ್ಟೆಂಟ್ ಆಗಿ GTಗೆ ಪರ್ಫಾರ್ಮ್ ಮಾಡಿದಾರೋ ಮತ್ತೊಮ್ಮೆ ಅದೇ ಕನ್ಸಿಸ್ಟೆನ್ಸಿ ತೋರಿಸಿದ್ರು. ಅವರು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಅದು ಪೇಸರ್ಸ್ ಆಗಲಿ ಸ್ಪಿನ್ನರ್ಸ್ ಆಗಲಿ ಎಲ್ಲರನ್ನೂ ಕೂಡ ತರಾಟೆಗೆ ತಗೊಂಡು 6, 4ಗಳನ್ನ ಬಾರಿಸಿ 74 ರನ್ ಅನ್ನ ಹೊಡೆದು ಔಟ್ ಆಗೋದ್ರು. ಅವ್ರದ್ದು 180 ಇತ್ತು ಸ್ಟ್ರೈಕ್ ರೇಟು. ಈ ಹಂತದಲ್ಲಿ ಅವ್ರು ಔಟ್ ಆದ ನಂತರ ಬಂದಿದ್ದು ಜೋಸ್ ಬಟ್ಲರ್ ಕೂಡ ಬಂದವರು ಅದ್ಭುತವಾಗಿ ಟೀಮ್ ಅನ್ನ ಗೆಲುವಿನ ಹತ್ರಕ್ಕೆ ತಗೊಂಡು ಹೋಗ್ತಾ ಇದ್ರು. ಆರಂಭದಲ್ಲೇನೋ ಸ್ವಲ್ಪ ಸ್ಲೋ ಆಗಿ ಆಟ ಆಡಿದ್ರು ಬಿಟ್ರೆ ಆ ನಂತರ ಜೋಸ್ ಬಟ್ಲರ್ ತನ್ನ ಎಂದಿನ ಆಟವನ್ನ ಆಡಿದ್ರು. ಅವರು ಕೂಡ 50ನ ಹೊಡೆದ್ರು. 50 ಅಂದ್ರೆ ಮೊದಲೆಲ್ಲ ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಓಪನಿಂಗ್ ಬರ್ತಾ ಇದ್ರು. ಈಗ ಮಿಡ್ಲ್ ಆರ್ಡರ್ ಬಂದ್ರು ಕೂಡ ತನ್ನ ಆಟವನ್ನ ಅದ್ಭುತವಾಗಿ ಆಡಿದ್ರು. ಆದ್ರೆ ಅವರು ಕೂಡ ಔಟ್ ಆಗಿ ಹೋದ ನಂತರ ಹಾಗಾದ್ರೆ ಗುಜರಾತ್ ಟೈಟನ್ಸ್ ಸೋತೋಗ್ಬಿಡುತ್ತಾ ಅಂತ ಅನ್ನೋಷ್ಟರಲ್ಲಿ ಯಾವ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಶೆರ್ಫಾನ್ ರುದರ್ಫೋರ್ಡ್ ಬರ್ತಾರೆ. ಶೆರ್ಫಾನ್ ರುದರ್ಫೋರ್ಡ್ ಅನ್ನ ಅವರ ವೆಸ್ಟ್ ಇಂಡೀಸ್ ನಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನು ನೋಡಿನೇ GT ಆಕ್ಷನ್ ಅಲ್ಲಿ ಬೈ ಮಾಡಿತ್ತು. ಸೊ ಆ ಶೆರ್ಫಾನ್ ರುದರ್ಫೋರ್ಡ್ ಮತ್ತೊಮ್ಮೆ ಸ್ಫೋಟಕವಾದ ಆಟವನ್ನು ಆಡ್ತಾರೆ. ಇನ್ನೇನು GT ಗೆಲುವಿನ ಹತ್ರ ಬಂತು ಅಂತ ಅನ್ನುವ ಮಟ್ಟಿಗೆ ಬ್ಯಾಟಿಂಗ್ ಅನ್ನು ಮಾಡಿ ಕೊನೆಯಲ್ಲಿ ಅವರು ಔಟ್ ಆಗಿ ಹೋಗ್ತಾರೆ. 232ಕ್ಕೆ GT 5 ವಿಕೆಟ್ ಕಳ್ಕೊಂಡು ತನ್ನ ಓಟವನ್ನ ನಿಲ್ಲಿಸುತ್ತೆ. ಅಲ್ಲಿಗೆ 20 ಓವರ್ಗಳ ಅಂತ್ಯ ಆಗುತ್ತೆ. ಸೊ ಇದು ಮ್ಯಾಚ್ನ ಒಂದು ಸಿಂಪಲ್ ಸಮರಿ ಅಂತ ಹೇಳೋದಾದ್ರೆ, ಮ್ಯಾಚ್ನಲ್ಲಿದ್ದಂಥ ಹೈಲೈಟ್ಸ್ ಪಂದ್ಯದ ಹೈಲೈಟ್ಸ್ ಅಂದ್ರೆ ಶ್ರೇಯಸ್ ಅಯ್ಯರ್ 97 ರನ್ ಅನ್ನ ಹೊಡೆದಿದ್ದು. ಇನ್ನೇನು ಸೆಂಚುರಿಗೆ
18ನೇ ಓವರ್ ಅಲ್ಲಿ 97 ಮುಗಿಸಿ 19ನೇ ಓವರ್ ಕೂಡ ನಾನ್ ಸ್ಟ್ರೈಕ್ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಶಶಾಂಕ್ ಸಿಂಗ್ ಹಾಗೆ ಸಿಕ್ಸರ್ 4 ಗಳನ್ನ ಬಾರಿಸ್ತಾ ಹೋಗ್ತಾ ಇದ್ರು. ಇದು ಹೈಲೈಟ್ ಅಂತ ಹೇಳ್ಬೋದು. ಇದರ ಜೊತೆಗೇನೆ ಸಾಯಿ ಸುದರ್ಶನ್ ಕೂಡ ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು. ಇವರಿಬ್ರು ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಈ ಬಾರಿ IPLಗೆ ಅದ್ಭುತವಾದಂತ ಒಂದು ಓಪನಿಂಗ್ ಸಿಕ್ತು. ಅಂದ್ರೆ 4-5 ಪಂದ್ಯಗಳಲ್ಲಿ ಕೂಡ 200+ ರನ್ ಸ್ಕೋರ್ ಆಗಿದೆ. 6 ಪಂದ್ಯಗಳು 6 ಬಾರಿ 200+ ಸ್ಕೋರ್ ಆಗಿರುವಂತದ್ದು. ಹಾಗಾಗಿ ಭರ್ಜರಿ 4 ಸಿಕ್ಸರ್ಗಳ ಹಬ್ಬ ಇರುತ್ತೆ ಈ ಬಾರಿ IPL ಅಂತ ಅನ್ನಿಸ್ತಾ ಇದೆ. ಇನ್ನು ಎಡವಟ್ಟಾಗಿದ್ದೆ ಎಲ್ಲಿ ಅಂತ ನೋಡೋದಾದ್ರೆ ಇನ್ನೇನು GT ಗೆದ್ದೇ ಬಿಡ್ತಾರೆ ಅನ್ನೋ ಪರಿಸ್ಥಿತಿಯಲ್ಲಿತ್ತು. ಆದ್ರೆ ಸಾಯಿ ಸುದರ್ಶನ್ ಯಾವಾಗ 74 ರನ್ಗೆ ಔಟ್ ಆಗಿ ಹೋಗ್ತಾರೆ ನೋಡಿ, ಅದು ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಜೊತೆಗೆ ಇಲ್ಲಿ ಸಾಯಿ ಸುದರ್ಶನ್ ಹರ್ಷದೀಪ್ಗೆ 74 ರನ್ 41 ಬಾಲ್ಗಳಲ್ಲಿ ಹೊಡೆದಿರ್ತಾರೆ. ಆಲ್ಮೋಸ್ಟ್ 180 ಇರುತ್ತೆ ಸ್ಟ್ರೈಕ್ ರೇಟ್, ಔಟ್ ಆಗಿ ಹೋಗ್ತಾರೆ. ಸೊ ಇಲ್ಲಿ ಟೀಮ್ ನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಹಾಗೇನೆ ಮಾರ್ಕೋ ಯಾನ್ಸನ್ ಇಲ್ಲಿ ಬೌಲ್ ಮಾಡಿದಾಗ ಜೋಸ್ ಬಟ್ಲರ್ 54 ರನ್ ಹೊಡೆದಿರ್ತಾರೆ. ಇವರು ಕೂಡ 33 ಬಾಲ್ಗಳಲ್ಲಿ 54 ರನ್. ಇನ್ನೇನು ಇವರು ಟೀಮ್ ನ ಗೆಲುವಿನ ಹತ್ರಕ್ಕೆ ತಗೊಂಡು ಹೋಗ್ತಾರೆ. 200+ ಆಗ್ತಾ ಇದೆ ಸ್ಕೋರ್ ಅನ್ನುವಾಗ ಔಟ್ ಆಗ್ತಾರೆ. 199 ಅಂದ್ರೆ ಸ್ಕೋರ್ ಆಗಿರುತ್ತೆ. ಸೊ ಶೆರ್ಫಾನ್ ರುದರ್ಫೋರ್ಡ್ ಅದಾದ ನಂತರ ಬರ್ತಾರೆ. ಎಷ್ಟು ಅದ್ಭುತವಾಗಿ ಬ್ಯಾಟ್ ಮಾಡಿದ್ರು ಕೂಡ ಅವರು ಕೂಡ ಔಟ್ ಆಗಿ ಹೋಗ್ತಾರೆ. ಹಾಗಾಗಿ ಈ ಜೋಸ್ ಬಟ್ಲರ್ ಹಾಗೇನೆ ಸಾಯಿ ಸುದರ್ಶನ್ ಔಟ್ ಆಗಿದ್ದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮ್ಯಾಚ್ ಅನ್ಸುತ್ತೆ. ಸೊ ಇಲ್ಲಿ ಸಾಯಿ ಸುದರ್ಶನ್ ಹಾಗೇನೆ ಮಾರ್ಕೋ ಯಾನ್ಸನ್ಗೆ ಔಟ್ ಆದಂತ ಜೋಸ್ ಬಟ್ಲರ್ ಅವರ ಔಟ್ ಇದೆಯಲ್ಲ, ಇದು ಎಡವಟ್ಟಾಗಿದ್ದ ಪಾರ್ಟ್ ಅಂತ ಅನ್ಸುತ್ತೆ. ಇನ್ನೊಂದು ಮುಖ್ಯವಾಗಿ ಹೇಳುವಂಥದ್ದು ಅಂತ ಹೇಳಿದ್ರೆ, ಇಲ್ಲಿ ಸೋಷಿಯಲ್ ಸುದ್ದಿ ಏನ್ ಬರ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಕನ್ನಡಿಗ ಪ್ಲೇಯರ್ಗಳು ಮತ್ತೊಮ್ಮೆ ಅಂದ್ರೆ RCB ಅಲ್ಲಿ ಆಡ್ತಿದ್ದಂತ ಪ್ಲೇಯರ್ಸ್ ಫೇಲ್ ಆಗಿರುವಂತದ್ದು. ಇಲ್ಲಿ RCB ಅಲ್ಲಿ ಆಡ್ತಾ ಇದ್ದ ಗ್ಲೆನ್ ಮ್ಯಾಕ್ಸ್ವೆಲ್ 0ಗೆ ಡಕ್ಔಟ್ ಆಗಿ ಹೋಗ್ತಾರೆ. ಆಮೇಲೆ ಇಲ್ಲಿ ಮೊಹಮ್ಮದ್ ಸಿರಾಜ್ RCB ಇವರು ಎಲ್ಲೂ ಕೂಡ ಸೌಂಡ್ ಮಾಡೋದೇ ಇಲ್ಲ. GTಗೆ ಇವ್ರಿಗೆ ಪೇಸ್ ಬೌಲಿಂಗ್ ಇದೆ, ಸೊ ಒಳ್ಳೆ ಪೇಸ್ ಇದೆ, ಬೌಲಿಂಗ್ ಕೊಡ್ತಾರೆ. ಆದ್ರೆ ಇವರಲ್ಲಿ ಪರ್ಫಾರ್ಮ್ ಮಾಡೋದಿಲ್ಲ. ಇದು RCBಯ ಪ್ಲೇಯರ್ಗಳು ಗ್ಲೆನ್ ಮ್ಯಾಕ್ಸ್ವೆಲ್ ಹಾಗೆ ಸಿರಾಜನ್ನ ಯಾಕೆ ಕೈ ಬಿಟ್ರು, ಹಾಗೆ ರೋಹಿತ್ ಶರ್ಮಾ ಯಾಕೆ ಇವ್ರನ್ನ ವರ್ಲ್ಡ್ ಕಪ್ ಅಲ್ಲಿ ಅವ್ರನ್ನ ತಗೊಳ್ಳಿಲ್ಲ ಅನ್ನೋದಕ್ಕೂ ಕೂಡ ಇದನ್ನ ಚರ್ಚೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಮ್ಯಾಚ್ ಅಲ್ಲಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ತಾ ಇರುವಂತ, ಜೊತೆಗೆ ಸೆಲ್ಫ್ಲೆಸ್ ಆಗಿ ಮೊನ್ನೆ ಮ್ಯಾಚ್ ಅಲ್ಲಿ 100 ಹೊಡೆದಿದ್ದಾರೆ ಇಶಾನ್ ಕಿಶನ್. ಇವರು ಕೂಡ ಸೆಲ್ಫ್ಲೆಸ್ ಆಗಿ ಆಡಿದ್ರು. ಸೊ ಇಂಡಿಯಾ ಟೀಮಿಗೆ ಬರಬೇಕು. ಹಾಗೆ ಈಗ ಶ್ರೇಯಸ್ ಅಯ್ಯರ್ ಇವರಿಬ್ರು ಕೂಡ ಇಂಡಿಯನ್ ಟೀಮ್ ಕಾಂಟ್ರಾಕ್ಟ್ ಇಂದ ಹೊರಗೆ ಹೋಗಿದ್ರು. ಯಾಕಂದ್ರೆ ಇವರಿಬ್ರು ದೇಸಿ ಆಟಗಳಲ್ಲಿ ದೇಸಿ ಋತುವಿನಲ್ಲಿ ಆಡ್ತಾ ಇಲ್ಲ. ರಣಜಿಯಲ್ಲಿ ಮುಷ್ತಾಕ್ ಅಲಿಯಲ್ಲಿ ಆಗ್ಬೋದು, ಇರಾನಿ ಟ್ರೋಫಿ ಇಲ್ಲಿ ಆಡ್ತಾ ಇಲ್ಲ. ಆ ಕಾರಣಕ್ಕೆ ಅವ್ರನ್ನ ಕಾಂಟ್ರಾಕ್ಟ್ ಇಂದ ಹೊರಗಿಡ್ಲಾಗಿತ್ತು ಶ್ರೇಯಸ್ ಅಯ್ಯರ್ ಹಾಗೇನೆ ಇಶಾನ್ ಕಿಶನ್. ಈಗ ಇಬ್ರು ಕೂಡ ಒಬ್ರು 106 ಮುಖಾಂತರ ಭರ್ಜರಿ ಓಪನಿಂಗ್ ತಗೊಂಡಿದ್ದಾರೆ, ಇನ್ನೊಬ್ರು 97 ಶ್ರೇಯಸ್ ಅಯ್ಯರ್. ಇವರಿಬ್ರು ಅದ್ಭುತವಾಗಿ ಆಡಿರೋದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ.